ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ತುಂಬ ದಿವಸದ ಮೇಲೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಕಾಶಿ ಟೂರ್ ಹೋಗಿದ್ರಿಂದ ಒಂದು ಬ್ರೇಕ್ ಆಗೋಗ್ಬಿಟ್ಟಿತ್ತು. ರೆಸಿಪಿಗಳನ್ನು ಹೆಚ್ಚಾಗಿ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡ್ತಾ ಇರೋದು ನಮ್ಮ ಮನೆಗಳಲ್ಲಿ ಹಿಂದೆ ಎಲ್ಲ ಮಾಡ್ತಾ ಇದ್ದಿದ್ದು ಒಂದು ಹಳೆಯ ಕಾಲದ ಮೆಂತ್ಯ ಕಿಚಡಿ ರೆಸಿಪಿ. ಇದು ಅನ್ನ ಸಾರು ತಿನ್ನೋಕ್ಕೆ ಬೇಜಾರಾಗಿದ್ದಾಗ ಅಥವಾ ಅನ್ನ ಸಾರು ಮಾಡೋಕ್ಕೆ ಬೇಜಾರು ಅಂತ ಅಂದಾಗ ಇದನ್ನು ಮಾಡ್ತಾಯಿದ್ರು. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಪೌಷ್ಟಿಕಾಂಶದಿಂದನೂ ಕೂಡಿರುತ್ತೆ. ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು. ಒಂದು ಒಗ್ಗರಣೆ ಕೂಡ ಇದಕ್ಕೆ ಬೇಕಾಗಲ್ಲ. ಇದಕ್ಕೆ ನಾನು ಒಂದು ಪಾವಷ್ಟು ಸೋನಾ ಮಸೂರಿ ಅಕ್ಕಿನ ತೊಳೆದಿಟ್ಕೊಂಡು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೆ. ಈಗ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಪಾವು ಅಕ್ಕಿಗೆ 2 ಟೀ ಸ್ಪೂನಷ್ಟು ಮೆಂತ್ಯ ಕಾಳು. ಹುರಿಯೋದೇನು ಬೇಡ, ಎಲ್ಲ ಹಸಿ ಹಸಿಯಾಗೆ ಹಾಕ್ಕೊಳ್ಳೋದು. ಒಂದು 3 ಒಣಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 2 ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ. ತುಂಬ ಸಣ್ಣಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ, ಆ ಥರ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡಿದ್ದೀನಿ. ಈಗ 1ಕ್ಕೆ 2 ನೀರು ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ ಬೇಯಕ್ಕಿಡಬೇಕು. ಉಪ್ಪು ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಅಷ್ಟೇ ಸಾಕಾಗುತ್ತೆ. 2 ಸ್ಪೂನಷ್ಟು ತುಪ್ಪ 2 ಸ್ಪೂನು ಅಥವಾ ಜಾಸ್ತಿ ಹೆಂಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ತುಪ್ಪ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈ ಗ್ಲಾಸಲ್ಲಿ ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ನೀರು ಹಾಕ್ಕೊಳ್ಬೋದು. ಒಂಚೂರು ಮುದ್ದೆ ಕನ್ಸಿಸ್ಟೆನ್ಸಿನಲ್ಲಿದ್ರೂ ಇದು ಚೆನ್ನಾಗಿರುತ್ತೆ. ಒಂದು 1/4 ಲೋಟದಷ್ಟು ನೀರು ಹಾಕ್ತೀನಿ ಎಕ್ಸ್ಟ್ರಾ. ಈಗ ಇದನ್ನು ಒಂದು 3-4 ವಿಸಲ್ ಕೂಗ್ಸೋಣ ಕುಕ್ಕರಲ್ಲಿ ಇಟ್ಬಿಟ್ಟು. ಒಂದು 4 ವಿಸಲ್ ಕೂಗಿಸ್ತೀನಿ. ಈ ಮೆಂತ್ಯದನ್ನಕ್ಕೆ ಕಾಂಬಿನೇಷನಾಗಿ ನಮ್ಮ ಮನೆಗಳಲ್ಲಿ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ರು, ಕೊಬ್ಬರಿ ಚಟ್ನಿ ಪುಡಿ. ಇಲ್ಲಿ 1 ಹೋಳು ಕೊಬ್ಬರಿನ ಸ್ವಲ್ಪ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಿವಸ ಇಡಬೇಕು ಅಂತಾದರೆ ಹುರಿದು ತೊಗೊಳ್ಬೇಕು. ತಕ್ಷಣಕ್ಕೆ ಉಪಯೋಗಿಸಿ ಮುಗಿಸ್ಬಿಡ್ತೀವಿ ಅನ್ನೋದಾದರೆ ಹಸಿಯಾಗೇ ತೊಗೊಳ್ಬೋದು, ಹುರಿಯೋ ಅವಶ್ಯಕತೆ ಇರಲ್ಲ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಅದನ್ನು ಹುರಿದು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು. ಕರಿಬೇವಿನ ಸೊಪ್ಪು ಅದನ್ನು ಕೂಡ ಹುರಿದ್ಬಿಟ್ಟು ಕ್ರಿಸ್ಪಿಯಾಗಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಎಲ್ಲ ಇಷ್ಟೇ ಪ್ರಮಾಣ ಅಂತಿಲ್ಲ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಜಾಸ್ತಿ ಬೇಕಾದರೂ ಹಾಕ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಸಿರು ಬಣ್ಣಕ್ಕೆ ಬರುತ್ತೆ. ಸ್ವಲ್ಪ ಹುಣಸೆ ಹಣ್ಣು, ಅಚ್ಕಾರದ ಪುಡಿ ಒಂದು 3/4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಬೇಕಂದರೆ ನೋಡಿ, ಟೇಸ್ಟ್ ನೋಡಿ, ಖಾರ ಬೇಕು ಅನಿಸಿದ್ರೆ ಆಮೇಲೂ ಆ್ಯಡ್ ಮಾಡ್ಕೊಳ್ಬೋದು. ಉಪ್ಪು ಒಂದು 3/4 ಟೀ ಸ್ಪೂನಷ್ಟು ಉಪ್ಪು. ನಾನು ಮಾಡ್ತಾಯಿರೋ ಕ್ವಾಂಟಿಟಿಗೆ ಅಷ್ಟು ಸಾಕಾಗ್ಬೋದು. ಈಗ ಇದನ್ನು ತರಿಯಾಗಿ ಗ್ರೈಂಡ್ ಮಾಡೋಣ, ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ. 4 ಕೂಗು ಕೂಗಿಸಿದ್ದೆ. ಮೆಂತ್ಯದನ್ನ ರೆಡಿಯಾಗಿದೆ. ತುಂಬ ಕಡಿಮೆ ಪ್ರೊಸೀಜರು, ಬೇಗ ಆಗೋವಂಥದ್ದು. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಒಂದು ವಿಶೇಷವಾದ ಕಾಂಬಿನೇಷನ್ನು ಈ ಕೊಬ್ಬರಿ ಚಟ್ನಿ ಪುಡಿ ಜೊತೆ ಇದನ್ನು ಸರ್ವ್ ಮಾಡಿದ್ರೆ. ಒಗ್ಗರಣೆಗೆ ಏನು ಒಗ್ಗರಣೆ ಹಾಕದೇ ಇದ್ರೂ ತುಪ್ಪ ಹಾಕಿರೋದ್ರಿಂದ ಜಿಡ್ಡಿನಂಶನೂ ಇರುತ್ತೆ. ಮೆಂತ್ಯ ಹೊಟ್ಟೆಗೆ ತಂಪಾಗಿಸುತ್ತೆ. ಮತ್ತು ಒಣಮೆಣಸಿನ್ಕಾಯಿ ಹಾಕಿರೋದು ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಹಸಿಮೆಣಸಿನ್ಕಾಯಿ ಅದೆಲ್ಲ ಬಳಸಿಲ್ಲ. ಬೆಳ್ಳುಳ್ಳಿ ಈರುಳ್ಳಿನೂ ಒಂದು ವಿಶೇಷವಾದ ರುಚಿ ಕೊಡುತ್ತೆ. ಹಳೆಯ ಕಾಲದ ರುಚಿಯಾದ ಅಡುಗೆ ಮೆಂತ್ಯದ ಕಿಚಡಿ ಕೊಬ್ಬರಿ ಚಟ್ನಿ ಪುಡಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ಚಟ್ನಿ ಪುಡಿ ಮತ್ತು ಮೇಲೆ ಈ ರೀತಿ ಅನ್ನದ ಮೇಲೆ ಈ ಥರ ಚಟ್ನಿ ಪುಡಿನ ಉದುರಿಸ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ಮೇಲೆ ತುಪ್ಪ ಅಂತೂ ಕಂಪಲ್ಸರಿ. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.